LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. ಇನ್ನು ಎಲ್ಲರೂ ಕೂಡ ಕಾಯ್ತಿದ್ದಂತ ಕ್ಷಣ ಅದು ಕೇಂದ್ರ ಬಜೆಟ್ ಹೇಗಿರುತ್ತೆ, ಅದರಲ್ಲೂ ಸಂಬಳದಾರರಿಗೆ, ರೈತರಿಗೆ, ಮಹಿಳೆಯರಿಗೆ ಏನು ಸಿಗುತ್ತೆ ಅನ್ನೋ ಕುತೂಹಲ ಆಯಿತು. ಹಾಗಾಗಿ ಇವತ್ತು ಬಜೆಟ್ ಆರಂಭ ಆದಾಗಿಂದ ರೈತರಿಂದಲೇ ಶುರುವಾಯಿತು. ಅದಾದ್ಮೇಲೆ ಬಂದಂತ ಪ್ರಶ್ನೆ, ಟ್ಯಾಕ್ಸ್ನಲ್ಲಿ ಏನಾದರೂ ರಿಲೀಫ್ ಸಿಗುತ್ತಾ ಅನ್ನೋದು. ಸೊ ಅದರಲ್ಲೂ ಕೂಡ ಕಳೆದ ಬಾರಿ ಇದ್ದಂಥ ನ್ಯೂ ರಿಜಿಮ್, ಓಲ್ಡ್ ರಿಜಿಮ್ ಏನೆಲ್ಲ ಬದಲಾವಣೆ ಆಗುತ್ತೆ. 12 ಲಕ್ಷದವರೆಗೆ ಟ್ಯಾಕ್ಸ್ ವಿಚಾರವಾಗಿ ಒಂದು ದೊಡ್ಡ ರೆವಲ್ಯೂಷನರಿ ಸ್ಟೆಪ್ ಆಯಿತು ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಹಾಗಾದ್ರೆ ಇವತ್ತ ಬಜೆಟ್ನಲ್ಲಿ ಏನೇನಿತ್ತು, ರೈತರಿಗೇನು, ಮಹಿಳೆಯರಿಗೇನು, ರಾಜ್ಯಕ್ಕೇನು, ಬನ್ನಿ ಬಜೆಟ್ನ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ಇದೆ, ನೋಡೋಣ. Now happy to announce that there will be no income tax payable up to income of 12 lakh rupees. ಮಧ್ಯಮ ವರ್ಗದವರ ಕಲ್ಯಾಣ, ವಿಕಸಿತ ಭಾರತದತ್ತ ನಮೋ ಹೆಜ್ಜೆ. ಮಧ್ಯಮ ಕ್ರಮಾಂಕದವರ ಏಳಿಗೆಗೆ ಇಡೀ ಬಜೆಟ್ ಪೂರಕವಾಗಿತ್ತು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರ ಜಪಿಸ್ತಿರೋ ಪ್ರಧಾನಿ ಮೋದಿ ಮಿಡಲ್ ಕ್ಲಾಸ್ ಜನರ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಮಧ್ಯಮ ವರ್ಗದಿಂದ ಕೃಷಿ ತನಕ, ಮಹಿಳೆಯರು, ಯುವಕರ ಅಭಿವೃದ್ಧಿಯಿಂದ ಶಿಕ್ಷಣದ ತನಕ ಆದಾಯ ತೆರಿಗೆಯಲ್ಲೂ ಬಂಪರ್ ಗಿಫ್ಟ್. 12 ಲಕ್ಷದವರೆಗೂ ತೆರಿಗೆ ವಿನಾಯಿತಿ ಸಿಕ್ಕಿದ್ದು ವೇತನದಾರರು, ಮಧ್ಯಮ ವರ್ಗಕ್ಕೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. Now happy to announce ಮಧ್ಯಮ ವರ್ಗ ವೇತನದಾರರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. 12,75,000 ರೂಪಾಯಿವರೆಗೆ ಯಾವುದೇ ತೆರಿಗೆ ಇಲ್ಲ. ಹೊಸ ತೆರಿಗೆ ಪದ್ಧತಿಯಲ್ಲಿ ಭಾರೀ ಬದಲಾವಣೆ, ಸಂಬಳದಾರರು ರಿಲೀಫ್. ಇಡೀ ದೇಶದ ಮಧ್ಯಮ ವರ್ಗ, ವೇತನದಾರರು, ಜನಸಾಮಾನ್ಯರು ಉಸಿರು ಬಿಗಿ ಹಿಡಿದು ಕಾಯ್ತಿದ್ದ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ನಿರೀಕ್ಷೆಯಂತೆ ತೆರಿಗೆಯಲ್ಲಿ ಭಾರೀ ಬದಲಾವಣೆ ಮಾಡಲಿದೆ. ಈಗಾಗಲೇ 2 ರೀತಿಯ ತೆರಿಗೆ ಪದ್ಧತಿಗಳು ಇವೆ, ಹಳೆ ತೆರಿಗೆ ಪದ್ಧತಿ ಮತ್ತು ಹೊಸ ತೆರಿಗೆ ಪದ್ಧತಿ. ಈ ಬಾರಿ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಹೊಸ ತೆರಿಗೆ ಪದ್ಧತಿಗೆ ಪರಿಷ್ಕರಣೆ ಮಾಡಿದೆ. ಹೊಸ ತೆರಿಗೆ ಪದ್ಧತಿ ಅಳವಡಿಸಿಕೊಂಡಿರುವವರಿಗೆ 12 ಲಕ್ಷ ರೂಪಾಯಿಗೆ ಟ್ಯಾಕ್ಸ್ ಫ್ರೀ ಮಾಡಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಥಾಸ್ಥಿತಿ ಕಾಪಾಡಿಕೊಂಡಿದ್ದು, ಒಟ್ಟಾರೆ 12,75,000 ರೂಪಾಯಿವರೆಗೆ ಯಾವುದೇ ತೆರಿಗೆ ಕಟ್ಟುವಂತಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಈ ಮೂಲಕ ತಿಂಗಳಿಗೆ 1 ಲಕ್ಷ ಸಂಬಳ ಬಂದರೂ ವೇತನದಾರರನ್ನ ತೆರಿಗೆ ಚಿಂತೆಯಿಂದ ದೂರವಿರಬಹುದು. Now happy to announce that there will be no income tax payable up to income of 12 lakh rupees. $12 ಲಕ್ಷದವರೆಗೆ ಯಾವುದೇ ತೆರಿಗೆ ಪಾವತಿಸುವಂತಿಲ್ಲ ಅಂತ ಘೋಷಣೆಯಾಗ್ತಿದ್ದಂತೆ ಆಡಳಿತ ಪಕ್ಷದ ಸದಸ್ಯರು ಮೋದಿ ಅಂತ ಘೋಷಣೆ ಕೂಗಿದ್ರು, ಮೇಜು ಕುಟ್ಟಿ ಸ್ವಾಗತಿಸಿದ್ರು. ಹೊಸ ತೆರಿಗೆ ಪದ್ಧತಿಯಲ್ಲಿ ವಾರ್ಷಿಕ 12 ಲಕ್ಷ ಸ್ಯಾಲರಿ ಬಂದರೂ ತೆರಿಗೆ ಇಲ್ಲ ಎಂದಿರೋ ಕೇಂದ್ರ ಸರ್ಕಾರ ತೆರಿಗೆ ಸ್ಲ್ಯಾಬ್ಗಳನ್ನ ಬದಲಾಯಿಸಿದೆ. ಅದೇನು ಅನ್ನೋದನ್ನೇ ನೋಡೋದಾದ್ರೆ, 4 ಲಕ್ಷದ ವೇತನದವರೆಗೆ ತೆರಿಗೆ ವಿನಾಯಿತಿ ನೀಡಿರೋ ಸರ್ಕಾರ 4 ಲಕ್ಷದಿಂದ 8 ಲಕ್ಷದವರೆಗೆ 5% ತೆರಿಗೆ ಹಾಕಲಾಗಿದೆ. ಹಾಗೆಯೇ 8 ರಿಂದ 12 ಲಕ್ಷದವರೆಗೆ 10%, 12 ರಿಂದ 16 ಲಕ್ಷದವರೆಗೆ 15%, 16 ರಿಂದ 20 ಲಕ್ಷದವರೆಗೆ 20% ತೆರಿಗೆ ವಿಧಿಸಲಾಗುತ್ತೆ. ಹಾಗೆಯೇ 20 ಲಕ್ಷದಿಂದ 24 ಲಕ್ಷದವರೆಗಿನ ಆದಾಯಕ್ಕೆ 25% ತೆರಿಗೆ, 24 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ 30% ತೆರಿಗೆ ವಿಧಿಸಲಾಗಿದೆ. 0 to 4 lakh rupees nil, 4.8 lakh rupees to 4 to 8 lakh rupees 5%, 8 to 12 lakh rupees 10%, 12 to 16 lakh rupees 15%, 16 to 20 lakh rupees 20%, 20 to 24 lakh rupees 25%, and above 24 lakh rupees 30%. ಇನ್ನುಳಿದಂತೆ ಟಿಡಿಎಸ್ ಮತ್ತು ಟಿಸಿಎಸ್ ತೆರಿಗೆಯಲ್ಲಿ ಕೆಲ ಬದಲಾವಣೆ ಮಾಡಲಾಗಿದೆ. ಹಿರಿಯ ನಾಗರಿಕರಿಗೆ 50,000ದಿಂದ 1 ಲಕ್ಷದವರೆಗೆ ಟಿಡಿಎಸ್ ವಿನಾಯಿತಿ ನೀಡಲಾಗಿದೆ. ಬಾಡಿಗೆ ಮೇಲಿನ ಟಿಡಿಎಸ್ ಮಿತಿಯನ್ನ 2,40,000ದಿಂದ 6 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ಇಂದಿನ ಬಜೆಟ್ನಲ್ಲಿ ಬಡವ ಮತ್ತು ಮಹಿಳೆ, ರೈತ ಮತ್ತು ಯುವಕರ ಕಲ್ಯಾಣ ಅಭಿವೃದ್ಧಿ ಒತ್ತು ನೀಡಲಾಗಿದೆ.
ಕೃಷಿ ಕ್ಷೇತ್ರದ ಉತ್ತೇಜನ, ಕೈಗಾರಿಕಾ ಕ್ಷೇತ್ರ ಅಭಿವೃದ್ಧಿ, ರಫ್ತು ಮತ್ತು ಹೂಡಿಕೆಗೆ ಬೂಸ್ಟ್ ನೀಡಲಾಗಿದೆ. ಹೂಡಿಕೆಗೆ ಜನರನ್ನ ಆಕರ್ಷಿಸಲು ಆದ್ಯತೆ ನೀಡಲಾಗಿದೆ. ನರೇಂದ್ರ ಮೋದಿ 3.0 ಬಜೆಟ್ನಲ್ಲಿ ಹಲವು ವಸ್ತುಗಳ ಬೆಲೆ ಇಳಿಕೆ ಮಾಡುವ ಮೂಲಕ ಬಂಪರ್ ನೀಡಿದೆ. ಹಾಗಾದ್ರೆ ಯಾವುದರ ಬೆಲೆ ಇಳಿಕೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ದೇಶದ ಪ್ರತಿಯೊಬ್ಬರು ದಿನನಿತ್ಯವೂ ಬಳಸುವ ಮೊಬೈಲ್ ವಾಯುಮಾಲಿನ್ಯ ತಪ್ಪಿಸುವ ನಿಟ್ಟಿನಲ್ಲಿ ಸದ್ದು ಮಾಡ್ತಿರುವ ಎಲೆಕ್ಟ್ರಿಕ್ ವಾಹನಗಳು, ಲಿಥಿಯಂ ಬ್ಯಾಟರಿ, ಕ್ಯಾನ್ಸರ್ ಔಷಧಿಗಳು, ಸ್ವದೇಶಿ ನಿರ್ಮಿತ ಬಟ್ಟೆಗಳು, ಚರ್ಮೋತ್ಪನ್ನ ವಸ್ತುಗಳು, ಎಲ್ಇಡಿ, ಎಲ್ಸಿಡಿ ಟಿವಿಗಳ ಬೆಲೆ ಇಳಿಕೆಯಾಗಿದೆ. ಹಾಗಾದ್ರೆ ಯಾವುದರ ಬೆಲೆ ಏರಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಟೆಲಿಕಾಂ ಉಪಕರಣಗಳ ಮೇಲಿನ ಕಸ್ಟಮ್ ಸುಂಕವನ್ನ 10% 15% ಏರಿಕೆ ಮಾಡಲಾಗಿದೆ. ಪ್ಯಾನೆಲ್ ಡಿಸ್ಪ್ಲೇ ಮೇಲಿನ ಕಸ್ಟಮ್ ಸುಂಕವನ್ನ ಕೂಡ 10% 20% ಹೆಚ್ಚಾಗಿದೆ. ಪ್ಲಾಸ್ಟಿಕ್ ಉಪಕರಣಗಳ ಮೇಲಿನ ಕಸ್ಟಮ್ ಸುಂಕವು 25% ಏರಿಕೆಯಾಗಿದೆ. ಅಲ್ಲದೆ ಕರಕುಶಲಿಕೆ ಭಾಗವಾಗಿ ಕೈಯಿಂದ ಹೆಣೆಯುವ ಬಟ್ಟೆಗಳ ಮೇಲಿನ ಬೆಲೆ ಕೂಡ ಹೆಚ್ಚಾಗಿದೆ. ನಿರ್ಮಲಾ ಬಜೆಟ್ ಹಾಡಿ ಹೊಗಳಿದ ಪ್ರಧಾನಿ ಮೋದಿ. आज भारत की विकास यात्रा का एक महत्वपूर्ण पड़ाव है. 140 करोड़ भारतीयों की आकांक्षाओं का बजट है. अब इस बजट में 12 लाख रुपए तक की आय को टैक्स से मुक्त कर दिया गया है. सभी आय वर्ग के लोगों के लिए टैक्स में भी कमी की गई है. ಕೇಂದ್ರ ಬಜೆಟ್ ಅನ್ನ ಟೀಕಿಸಿದ ಸಿಎಂ ಸಿದ್ದರಾಮಯ್ಯ, ಬರೀ ಮಾತಲ್ಲಿ ಹೇಳೋ ಬಜೆಟ್ ಅಷ್ಟೇ ಅಂದರು. ಬಜೆಟ್ ನಲ್ಲಿ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬಹಳ ಯಥೇಚ್ಛವಾಗಿ ಬಳಸಿದ್ದಾರೆ. ಇದನ್ನು ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆದ್ರೆ ಮೇಕ್ ಇನ್ ಇಂಡಿಯಾಗೆ ಇಟ್ಟಿರ್ತಕ್ಕಂಥದ್ದು ಬರೀ 100 ಕೋಟಿ ರೂಪಾಯಿ ಮಾತ್ರ. ಅದರಿಂದ ಈ ಬಜೆಟ್ ಬರೀ ಬಾಯಿ ಮಾತಿನಲ್ಲಿ ಹೊಟ್ಟೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರೋ ಬಜೆಟ್ನಲ್ಲಿ ವೇತನ ಪಡೆಯುವವರಿಗೆ ಭರ್ಜರಿ ಕೊಡುಗೆ ನೀಡಲಾಗಿದೆ. ಸಂಬಳ ಪಡೆಯುವವರ 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡುವ ಮೂಲಕ ಸರ್ಕಾರ ದುಡಿಯುವ ವರ್ಗದ ಮನ ಗೆದ್ದಿದೆ. ಬ್ಯೂರೋ ರಿಪೋರ್ಟ್, TV9.